ಉಳ್ದಿದ್ದ ಸಾಂಬಾರ್ನಾಗ ಈ ಖಾರ ಚಪಾತಿ ಮಾಡೀನಿ ಭಾಳ ಅಂದ್ರೆ ಭಾಳ ಮೆತ್ತಗಾಗ್ಯಾವ್ರಿ ಮತ್ತು ಅಷ್ಟೇ ಟೇಸ್ಟಿನೂ ಆಗ್ಯಾವ್ರಿ. ನಡೀರಿ ಮತ್ತು ಹೆಂಗೆ ಮಾಡೀನಂತ ತೋರಿಸ್ತೀನಂತ್ರಿ. ಒಂದು 2 ಬಟ್ಟಲು ಗೋಧಿ ಹಿಟ್ಟಿನಾಗ ಒಂದು 2 ದೊಡ್ಡ ಚಮಚ ಕಡಲೆ ಹಿಟ್ಟು ಸೇರಿಸೀನಿ ರೀ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಅರಿಶಿಣ ಪುಡಿ, ಹಿಂಗು, ಅಜ್ವಾನ್ ಮತ್ತು ಜೀರಿಗೆ ಕುಟ್ಟಿ ಪುಡಿ ಮಾಡಿ ಸೇರಿಸೀನಿ ರೀ. ಕೊತ್ತಂಬರಿ, ಹಾಗೆ ಬಿಳಿ ಎಳ್ಳು ಮತ್ತಿಲ್ಲಿ ಹಸಿ ಖಾರ ಸೇರಿಸೀನಿ ರೀ. ಬೇಕಾದ್ರೆ ಪುಡಿ ಖಾರನೂ ನೀವು ಹಾಕೋಬೋದು. ಹಾಗೆ 2 ಚಮಚ ಮೊಸರು ಹಾಕಿ 1 ಬಟ್ಟಲು ಈ ಉಳಿದಿದ್ದು ಸಾಂಬಾರು ಸೇರಿಸ್ಬಿಡ್ತೀನಂತ್ರಿ. ಇದ್ರ ಜಾಗದಾಗ ಪಲ್ಯ ಇದ್ರೂ ನೀವು ಸೇರಿಸ್ಬೋದು, ನಡೀತದ್ರಿ. ಮತ್ತು 1 ಚಮಚ ಎಣ್ಣೆ ಹಾಕಿ ಕಲಸಿ ಸ್ವಲ್ಪ ನೀರು ಹಾಕೋತಾ ಹಿಟ್ಟು ರೆಡಿ ಮಾಡ್ಕೊಂಡು ಏನು ಮಾಡ್ತೀನಿ ರೀ, ಒಂದು 10 ನಿಮಿಷ ನೆನಿಲಕ್ಕ ಬಿಡ್ತೀನಂತ್ರಿ. ಒಂದು 10 ನಿಮಿಷ ಆದಮೇಲೆ ಮತ್ತೊಂದಿಟ್ಟು ಎಣ್ಣೆ ಒರೆಸಿ ಸ್ವಲ್ಪ ಹಿಂಗೆ ಘಸ ಅಂತ ನಾದ್ಕೊಂಡು ಈಗ ಇದ್ರಾಗಿಂದು 1 ಉಳ್ಳಿ ತೊಗೋತೀನಿ ರೀ. ಹಿಂಗೆ ಗುಂಡುಕ್ ಮಾಡಿ ಒಣ ಹಿಟ್ಟು ಹಚ್ಚಿ ನೋಡ್ರಿ, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಾಟಿಸ್ಕೊತಾ ಹೋದ್ರೆ ಆಯ್ತು ರೀ. ಬೇಕಾದ್ರೆ ನೀವು ಚಪಾತಿ ಥರನೂ ಹಿಂಗೆ ಮಡಚಿ ಅಂದ್ರೆ ಏನ್ರಿ ಫೋಲ್ಡ್ ಮಾಡಿನೂ ನೀವು ಚಪಾತಿ ಥರನೂ ಮಾಡ್ಕೋಬೋದು. ಆದರೆ ನಾ ಹಿಂಗೆ ಒಂದೇ ಪದರ ತೆಳ್ಳಗೆ ಲಾಟಿಸಿ ಮಾಡ್ಲತ್ತೀನಿ ರೀ. ಬಿಸಿ ಹಂಚಿನ ಮೇಲೆ ಹಾಕಿ ದೊಡ್ಡ ಉರಿನಾಗೆ ಹಿಂಗೆ ಎಣ್ಣೆ ಹಚ್ಕೋತಾ 2 ಮಗ್ಗಲ ಪಲ್ಟಾಸ್ಕೊತಾ ಬೇಯಿಸ್ತೀರ ಆಯ್ತು ರೀ. ಮಸ್ತ್ ನಮ್ಮದು ಮೆತ್ತಂದು ಖಾರ ಚಪಾತಿ ಇಲ್ಲಿ ರೆಡಿ ಆಗಿಬಿಡ್ತಾವ್ರಿ. ಹಾಗಾದ್ರೆ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ.